ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ಒಂದು ಕನ್ನಡ ಸೇನಾನಿ ಈ ಮುಳಬಾಗಲ್ ತಾಲೂಕಿನ ಸಮಾಜ ಸೇವಕರು ಕನ್ನಡ ಸಂಘದಲ್ಲಿ ಅಭೂತಪೂರ್ವವಾಗಿ ಹೆಸರನ್ನು ಪಡಿತಾ ಇರತಕ್ಕಂತ ನಮ್ಮ ಸಹೋದರ ಹುಸೇನ್ ರವರ ಒಂದು ಕುಟುಂಬದಲ್ಲಿ ರಂಜಾನ್ ಹಬ್ಬದ ಒಂದು ಇಫ್ತಿಯಾರ್ ಕೂಟವನ್ನ ಆಚರಣೆ ಮಾಡತಕ್ಕಂತ ಒಂದು ಸಂದರ್ಭಕ್ಕೆ ನಮ್ಮಗಳೆಲ್ಲರನ್ನು ಕರೆದು ಇಲ್ಲಿ ಇಫ್ತಿಯಾರ್ ಕೂಟವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳಿದಾಗ ನಾವು ಯಾವುದೇ ಒಂದು ರೀತಿಯ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಬಂದಿದ್ದೀವಿ. ಭಾಗಿಯಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಏನು ಮೊಹಮ್ಮದ್ ಪೈಗಂಬರರ ಒಂದು ಆದೇಶಗಳೇನಿದ್ದಾವೆ ಆ ಆದೇಶದ ಜೊತೆಗೆ ಕುರಾನು ಸಿಕ್ಕಿರ್ತಕ್ಕಂಥ ಒಂದು ತಿಂಗಳು ಇದು ರಂಜಾನ್ ತಿಂಗಳು. 1400 ವರ್ಷಗಳ ಇತಿಹಾಸದಲ್ಲಿ ರಂಜಾನ್ ಹಬ್ಬ ಅಂತಂದ್ರೆ ನಾವು ಲೇಟೆಸ್ಟ್ ಆಗಿ ಮಾತಾಡ್ತಕ್ಕಂಥದ್ದು ರಂಜಾನ್ ಅಂತೀವಿ. ಹಳಗನ್ನಡಕ್ಕೆ ಹೋದ್ರೆ ರಂದಾನ್ ಅಂತೀವಿ. ರಂದಾನ್ ಅಂತಂದ್ರೆ ದಾನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹಬ್ಬ ಇದು. ಈ ರಂಜಾನ್ ಹಬ್ಬದಲ್ಲಿ ಶ್ರೀಮಂತರು ಬಡವರಿಗೆ ದಾನ ಮಾಡ್ತಕ್ಕಂಥ ಒಂದು ತಿಂಗಳು. ತನ್ನ ಮನಸ್ಸುಗಳನ್ನ ಪರಿಶುದ್ಧವಾಗಿ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ತಿಂಗಳು ಇದು. ಬೆಳಿಗ್ಗೆ 4 ಗಂಟೆ ಸಮಯಕ್ಕೆ ಇವರು ಊಟ ತಿಂಡಿ ನೀರು ಸೇವಿಸಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಊಟ ತಿಂದು ಕೈ ಮುಗಿಸ್ತಕ್ಕಂಥ ಒಂದು ಇದನ್ನ ತಗೊಂಡು ಸಂಜೆವರೆಗೂ ಉಪವಾಸ ಇದ್ದು ಆ ಉಪವಾಸವನ್ನ ಜನರ ಬಳಿಗೆ ಕೊಂಡೊಯ್ತಕ್ಕಂಥದ್ದು, ದೇವರಿಗೆ ತನ್ನ ಹೃದಯದಲ್ಲಿರ್ತಕ್ಕಂಥ ಒಂದು ಶುದ್ಧ ಮನಸ್ಸುಗಳನ್ನ ದೇವರಿಗೆ ಅರ್ಪಣೆ ಮಾಡಿ ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ನಡೆಸ್ಕೊಟ್ಟು ಶ್ರೀಮಂತರಿಂದ ಬಡವರಿಗೆ ಸಿಗ್ತಕ್ಕಂಥ ಒಂದು ಏನು ಈ ದಾನ ಅಂತಕ್ಕಂಥ ಒಂದು ದಾನವನ್ನ ಈ ಇಫ್ತಾರ್ ಕೂಟದ ಮುಖಾಂತರ ದಾನ ಮಾಡಿ ತನ್ನ ಸಿರಿವಂತಿಕೆಯನ್ನ ಕಡುಬಡವನಾಗಿರ್ತಕ್ಕಂಥ ನನಗೂನು ಕರುಣಿಸು ದೇವ ಅಂತೇಳಿ ಕೇಳ್ತಕ್ಕಂಥ ಒಂದು ರಂಜಾನ್ ತಿಂಗಳು ಇದು. ಅಂತ ಒಂದು ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಕೂಟಕ್ಕೆ ನಮ್ಮನ್ನೆಲ್ಲರನ್ನು ಕರೆಸಿ ಈ ಒಂದು ಇಫ್ತಿಯಾರ್ ಕೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಹುಸೇನ್ ರವರ ಕುಟುಂಬಕ್ಕೆ ಮತ್ತೆ ಹುಸೇನ್ ರವರಿಗೆ ಇನ್ನಷ್ಟು ಸಂಘಟನೆ ಕಟ್ಟತಕ್ಕಂಥ ಶಕ್ತಿ ಆ ದೇವರು ಕೊಡ್ಲಿ. ಹುಸೇನ್ ರವರ ಕುಟುಂಬಕ್ಕೂ ಅಷ್ಟೇ ಒಂದು ಒಳ್ಳೆ ಆಶೀರ್ವಾದ ನೀಡಿ ವರ್ಷಾನುಗಟ್ಲೆ ಈ ಒಂದು ಬಡತನ ಹೋಗಲಾಡಿಸಿ ಸಿರಿತನವನ್ನ ಕೊಟ್ಟು ಇನ್ನಷ್ಟು ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ಮಾಡೋ ಮಟ್ಟಕ್ಕೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ನಮ್ಮ ಹುಸೇನ್ ರವರು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಡ ಇಲ್ಲಿ ಮುಳುಬಾಗಿಲು ಇಫ್ತಿಯಾರ್ ಕೂಟವನ್ನ ವ್ಯವಸ್ಥೆ ಮಾಡಿ ಎಲ್ಲ ಮಿತ್ರರನ್ನ ಮತ್ತು ಎಲ್ಲ ಬಂಧು ಬಳಗ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲ ನನ್ನ ಕುಟುಂಬ, ಈ ತಾಲೂಕಿನ ನನ್ನ ಕುಟುಂಬ ಅನ್ನೋ ಒಂದು ದಿಕ್ಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೆಲಸ ಮಾಡಿದಂತ ವ್ಯಕ್ತಿ ಹುಸೇನ್ ಅವರು ಇವತ್ತೊಂದು ಅವ್ರ ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನ ಏರ್ಪಾಟ್ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಕರೆಸಿ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದೋದಂತ ನಾಯಕರು ಇದ್ದಾರೆ. ನಮ್ಮ ಹುಸೇನ್ ರವರು ಕನ್ನಡದಲ್ಲಿ ಈ ನಾಡು ನುಡಿ ನೆಲ ಜಲಕ್ಕಾಗಿ ಅಪಾರವಾದಂತ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಯಲ್ಲೂ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ಏರಿಯಾದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಅವರು ನಮ್ಮ ಈ ಭಾಗದ ಒಳ್ಳೆ ನಾಯಕನಾಗಿ ರಾಜ್ಯದವರೆಗೂ ಕೂಡ ಅದನ್ನ ಗುರುತಿಸುವಂತದ್ದಾಗಬೇಕು. ಈ ಸಂದರ್ಭದಲ್ಲಿ ಈ ಇಫ್ತಿಯಾರ್ ಕೂಟದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಕೂಡ ಗೌರವಿಸಿ ಒಳ್ಳೆ ಔತಣ ಕೂಟವನ್ನು ಏರ್ಪಾಡು ಮಾಡಿದಂತ ಶ್ರೀ ಹುಸೇನ್ ರವರಿಗೆ ಒಳ್ಳೆ ಪರಮಾತ್ಮ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಆಯುರಾರೋಗ್ಯ ಭಾಗ್ಯ
ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳನ್ನ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಕ್ಷಣಾ ವೇದಿಕೆ ಅಧ್ಯಕ್ಷರು ನಮ್ಮ ಹುಸೇನ್ ರವರ ಮನೆಯಲ್ಲಿ ರಂಜಾನ್ ಪ್ರಯುಕ್ತ ಇವತ್ತು ಇಫ್ತಾರ್ ಕೂಟವನ್ನ ಎಲ್ಲ ಧರ್ಮದ, ಎಲ್ಲ ಜಾತಿ ಜನಾಂಗದ ಎಲ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಗಿಲು ಶಾಖೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಹುಸೇನ್ ರವರ ಈ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಎಲ್ಲಾ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಊಟವನ್ನು ಮಾಡಿ ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಸರ್ ಅವರು, ಮತ್ತೆ ಬಲ್ಲಾ ಮಂಜುನಾಥ್ ಸರ್ ಅವರು, ರಾಧಾಕೃಷ್ಣ ಸರ್ ಅವರು, ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಓಬಲ್ ರೆಡ್ಡಿ ಅವರು, ಮತ್ತೆ ವಿಜಯ್ ಕುಮಾರ್ ಗೌಡ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಹುಸೇನ್ ರವರು ಅವರು ಒಂದು ಕಾರ್ಯ ಏನಪ್ಪಾ ಅಂದ್ರೆ, ಇವಾಗ ಮುಳಬಾಗಿಲು ತಾಲೂಕಿನಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಕೂಡ ಅವರು ತಕ್ಷಣ ಸ್ಪಂದನೆ ಮಾಡಿ ನಮ್ಗೆಲ್ರಿಗೂ ಕೂಡ ದೀನದಲಿತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಹಾಯವನ್ನ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋದು ಎಲ್ಲಾ ಜನಾಂಗದ ಎಲ್ಲಾ ಧರ್ಮದವರ ಪ್ರೀತಿ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಮತ್ತೆ ಅವರ ಒಂದು ಕಾರ್ಯದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತೀನಿ. ಮಂಜುಗೇನಹಳ್ಳಿಯಲ್ಲಿ ಒಂದು ಸ್ಮಶಾನಕ್ಕೆ ರೋಡ್ ಇರಲಿಲ್ಲ. ಸುಮಾರು ವರ್ಷಗಳಿಂದ ಅದು ಒಂದು ಆ ರೋಡ್ ವ್ಯವಸ್ಥೆ ಕಲ್ಪಿಸಿ ನಕ್ಷೆಯಲ್ಲಿ ಇದ್ರು ಕೂಡ ಅದು ವ್ಯವಸ್ಥೆ ಕೊಟ್ಟಿರ್ಲಿಲ್ಲ. ಇವರು ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಗ್ರಾಮಸ್ಥರ ಸಹಕಾರದಿಂದ ಸೊನ್ನಾಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಂಜುಗೇನಹಳ್ಳಿಯಲ್ಲಿ ಸ್ಮಶಾನ ರಸ್ತೆಯನ್ನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಮತ್ತೆ ಇದೇ ಒಂದು ರಸ್ತೆಯಲ್ಲಿ ಐ ಮಾಸ್ಕ್, ಕರೆಂಟ್ ವ್ಯವಸ್ಥೆ ಇರ್ಲಿಲ್ಲ, ಲೈಟ್ಗಳಿರ್ಲಿಲ್ಲ. ಅದು ಕೂಡ ಒಂದೇ ದಿನದಲ್ಲಿ ಅದನ್ನ ಈ ರೋಡ್ ವ್ಯವಸ್ಥೆ ಜನರು ಸಾರ್ವಜನಿಕರು ಓಡಾಡೋಕೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇನ್ನೊಂದು ಈ ಟ್ರಾಫಿಕ್ ಸಿಗ್ನಲ್ಸ್ ಅದ್ರ ಬಗ್ಗೆ ಕೂಡ ತುಂಬಾ ಹೋರಾಟಗಳನ್ನು ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ವಾಹನಗಳ ಓಡಾಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಟ್ರಾಫಿಕ್ ಸಿಗ್ನಲ್ ಅನ್ನ ನಮ್ಮ ನಗರದಲ್ಲಿ ಹಾಕ್ಸೋದ್ರಲ್ಲಿ ಅವರು ನಮ್ಮ ಸರ್ಕಾರ SP ಅವ್ರನ್ನ ಕರ್ಕೊಂಡ್ಬಂದು, ಮತ್ತೆ DSP ಮೇಡಮ್ ಕರ್ಕೊಂಡ್ಬಂದು, ಸಮೃದ್ಧಿ ಮಂಜುನಾಥ್ MLA ಸಾಹೇಬ್ನ ಕರ್ಕೊಂಡ್ಬಂದು ಎಲ್ಲರೂ ಕೂಡ ಅವ್ರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅದೇ ರೀತಿಯಾಗಿ ಈ ರೋಗಿಗಳಿಗೆ ಹಾಸ್ಪಿಟ್ಲಲ್ಲಿ ಬ್ರೆಡ್ ಕೊಡೋದು, ಹಾಲು ಕೊಡೋದು, ಅದು ತುಂಬಾ ಬೇಜವಾಬ್ದಾರಿ ಅಧಿಕಾರಿಗಳು ನಡೆಸ್ಕೊಳ್ತಾ ಇದ್ರು. ಅದನ್ನು ಕೂಡ ಖಂಡಿಸಿ ಆ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರು ಬೈಂಡ್ ವ್ಯವಸ್ಥೆಯನ್ನ ಮಕ್ಕಳಿಗೆ SLC ಮಕ್ಕಳಿಗೆ ಬೈಂಡ್ ವ್ಯವಸ್ಥೆಯನ್ನ ಈ ವರ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಮತ್ತೆ ಯಾರು ನಮ್ಮ ಈ ಒಂದು ಶಕ್ತಿ ಕೊಳ್ಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಟೀಚರ್ಸ್ ಕರೆದು ಈ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಅನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ರಂಜಾನ್ ಪ್ರಯುಕ್ತ ಹಬ್ಬದ ಪ್ರಯುಕ್ತ ನಮ್ಮ ಕಿಲಾಗಣಿ ಗ್ರಾಮದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹುಸೇನ್ ಅವರು ಇಫ್ತಿಯಾರ್ ಒಂದು ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷದ ಒಂದು ವಿಚಾರ. ನಮ್ಮ ಹುಸೇನ್ ರವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲ ಮಾಧ್ಯಮಗಳು ಗೊತ್ತು. ಅವತ್ತು ಅವರು ಒಬ್ಬ ಮುಸ್ಲಿಂ ಆಗಿದ್ರು ಕೂಡ ಎಲ್ಲಾ ಧರ್ಮಗಳ ಜೊತೆ ಬಹಳ ಅನೂನ್ಯವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ. ಸೊ ಮೊದಲಿಗೆ ಆ ಅಲ್ಲಾ ನಮ್ಮ ಎಲ್ಲ ದೇವರುಗಳು ಆ ಹುಸೇನ್ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇಫ್ತಾರ್ ಕೂಟವನ್ನ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಲಿ ಅಂತಕ್ಕಂಥದನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಸಾಂಬಣ್ಣನವರು ಆಗಮಿಸ್ಬೇಕಾಗಿತ್ತು. ಅವರು ಆಗಮಿಸ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಅವ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಅಲ್ಲಾದಲ್ಲಿ ಕೇಳ್ಕೊಳ್ತಾ, ನಮ್ಮ ಹುಸೇನ್ ರವರು ಬಹಳ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ.
ಭಗವಂತ ಅದೇ ರೀತಿಯ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಕೊನೆಗೆ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.